ಇದೆ. ನಿನ್ನೆ ಅಂತೂ 7,000 ಕೇಸ್ಗಳು ಕರ್ನಾಟಕದ ದಾಖಲಾಗಿರೋದು. ಕಳೆದ 6 ತಿಂಗಳಲ್ಲಿ ಡೇಟಾ ನೋಡಿದ್ರೆ ನಿನ್ನೆನೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗಿದೆ. ಇದ್ರ ಬಗ್ಗೆ ಆಗಲೇ ಮಾತಾಡ್ತಿದ್ರು. ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಏಸ್ಟರ್ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರು. ಅಫ್ಕೋರ್ಸ್ ನಿಮಗೂ ಎಷ್ಟೊಂದು ಅನುಮಾನಗಳಿದ್ದರೆ ಇದ್ರ ಬಗ್ಗೆ ತಿಳ್ಕೋಬೇಕು ಅಥವಾ ನೀವೇನಾದ್ರು ಹೇಳಬೇಕು ಅನ್ನೋದಿದ್ರೆ ರೈಟ್ ಪ್ಲಾಟ್ಫಾರ್ಮ್, ನೇರವಾಗಿ ಕರೆ ಮಾಡಿ. ಸ್ಕ್ರೀನ್ ಮೇಲೆ ಕೆಳಗಡೆ ನನ್ನ ಸಹೋದ್ಯೋಗಿಗಳು ನಂಬರ್ ಡಿಸ್ಪ್ಲೇ ಮಾಡ್ತಿದ್ದಾರೆ. ಫೋನ್ ತೊಗೊಳ್ಳಿ, ರಿಂಗ್ ಮಾಡಿ, ನಮ್ಮ ಜೊತೆ ನೇರವಾಗಿ ಮಾತಾಡಿ. ವೆಲ್ಕಮ್ ಬ್ಯಾಕ್ ಡಾಕ್ಟರ್ ಸುನೀಲ್ ಸರ್. ಮತ್ತೆ ಒಂದು ಸ್ವಲ್ಪ ನಿಮ್ಮನ್ನು ಕಾಯಿಸಿದ್ದಕ್ಕೆ ಐ ಆಮ್ ಸೋ ಸಾರಿ, ಬಟ್ ಭಾಳ ಉಪಯುಕ್ತ ಮಾಹಿತಿಯನ್ನು ಜನರಿಗೂ ಶೇರ್ ಮಾಡ್ತಿದ್ದೀರಿ. ಯುನೋ ಈ ಥರ ತಪ್ಪಾಗ್ತಾ ಇದೆ, ಬೇರೆ ದೇಶದಲ್ಲ ತಪ್ಪಾಗಿದೆ, ನಮ್ಮಲ್ಲೂ ಅದೇ ರಿಪಿಟೇಟಿವ್ ತಪ್ಪಾಗ್ತಿದೆ ಅಂತ ನಮಗೆ ಗೊತ್ತಿಲ್ಲ ಅಂತಲ್ಲ. ಕರೋನಾ ಹೊಸದಲ್ಲ ಈಗ, ಬಟ್ ಹೌ ಟು ಓವರ್ಕಮ್, ಮತ್ತು ಇನ್ನೇನಾಗಬೇಕು ಆ್ಯಕ್ಚುಲಿ ನಿಮ್ಮ ಕಡೆಯಿಂದ ಸಜೆಷನ್ ಏನು? ಸಜೆಷನ್ಸ್ ವೆರಿ ಕ್ಲಿಯರ್. ಒಂದು, ನಾವು ಹೆಲ್ತ್ ಕೇರ್ ಸಿಸ್ಟಮ್ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೇಕಿತ್ತು. ಮತ್ತೆ ಎನ್ಫೋರ್ಸಿಂಗ್ ಆಕ್ಟ್ಸ್ ಲೈಕ್ ನೋಡಲ್ ಆಫೀಸ್ ಅಂತ ಮಾಡ್ಕೊಂಡು, ಇಷ್ಟೊಂದು ಜನ ಪಲ್ಮನಾಲಜಿಸ್ಟ್ ಇದಾರೆ, ಇಷ್ಟೊಂದು ಜನ ಫಿಸಿಷಿಯನ್ಸ್ ಇದಾರೆ, ವೈ ಕಾಂಟ್ ದೇ ಬಿ ಕಾಲ್ಡ್ ಎಸ್ ಅ ನೋಡಲ್ ಆಫೀಸರ್ ಟು ಎಕ್ಸಿಕ್ಯೂಟ್ ದಟ್ ಆಕ್ಟಿವಿಟಿ? ಪ್ರಾಬಬಲಿ ಬಿಕಾಸ್ ಈಗ ದೆನ್ ದೇರ್ ಬಿ ಅನ್ ಅಕೌಂಟಬಲ್. ಇಫ್ ಯು ಹ್ಯಾವ್ ಅನ್ ಅಕೌಂಟಬಲ್ ಸಿಸ್ಟಮ್. ಈಗ ನಮ್ಮ ಧೋರಣೆ ಹೆಂಗಾಗಿದೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ 12,000 ಜನ ಸತ್ರು ಕರ್ನಾಟಕದಲ್ಲಿ. ಈಗಾಗಲೇ ಅದು 2 to 3% ಜನಗಳಾಗ್ಲಿ ಈ ಒಂದು ನೀವು ತೋರಿಸುವ ಡೇಟಾದಲ್ಲಿ ಕಳೆದ 1 ತಿಂಗಳಲ್ಲಿ 3 to 4% ವಾಟ್ ಹಸ್ ಬಿನ್ ಡನ್ ಓವರ್ ಆಲ್ ಬರ್ತದೆ. ಸೊ ವೇಟ್ ಮಾಡೋಣ ಇನ್ನು ಎಷ್ಟು ಜನ ಸಾಯ್ಬೇಕು ಅಂತ. ಎಲ್ಲೋ ಒಂದ್ ಕಡೆ ಓನರ್ಶಿಪ್ ಬರ್ಬೇಕಾಗತ್ತೆ. ಹೌ ಟು ಕರ್ಟೇಲ್ ದಿಸ್? ನೋ ಡೌಟ್ ಲಾಕ್ ಡೌನ್ ಇಸ್ ನಾಟ್ ಅನ್ ಆನ್ಸರ್, ಬಟ್ ಕ್ಲಸ್ಟರ್ ನ ಕರೆಕ್ಟ್ ಹ್ಯಾಂಡಲ್ ಮಾಡ್ತಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಸ್ಪ್ರೆಡ್ ಆಗ್ತದೆ. ನಂಬರ್ಸ್ ಆರ್ ಎಕ್ಸ್ಪೋನೆನ್ಷಿಯಲಿ ಗೋಯಿಂಗ್ ಅಪ್. ಅಂದ್ರೆ ಡಾಕ್ಟರ್, ನಿಮಗೆ ಸರ್ಕಾರ ನಾವೆಲ್ಲ ಸ್ಟ್ರಿಕ್ಟ್ ಆಗಿ ಪ್ಲಾನ್ ಮಾಡ್ತಾ ಇದೀವಿ, ಜನ ಇನ್ನು ಎಚ್ಚೆತ್ಕೋಬೇಕು ಅಷ್ಟೇ, ಇಲ್ದಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಒಂದ್ಸರಿ ಹೇಳ್ಬಿಡ್ತಾರೆ. ಹೆಂಗ್ ಅನ್ಸುತ್ತೆ ಅದನ್ನ ಕೇಳಿಸ್ಕೊಂಡಾಗ ನಿಮ್ಗೆ? ಈ ಸೆಕೆಂಡ್ ವೇವ್ ಬರುತ್ತಿರೋದಕ್ಕೆ 3-4 ಮಂತ್ಸ್ ಬ್ಯಾಕ್ ನಮ್ಗೆ ಈ ತರ ಊಹೆಗಳಿತ್ತು, ಬಟ್ ಏನ್ ಆಕ್ಷನ್ ತಗೊಂಡ್ವಿ ನಾವು. ಈಗ ಲಾಸ್ಟ್ ಟೈಮ್ ನೋಡಿದಾಗ ನಿಮ್ US ಅಲ್ಲೇ ನೋಡಿದ್ರೆ ದೇ ಆರ್ ಥಿಂಕಿಂಗ್ ಅಬೌಟ್ 4th ವೇವ್. UK ನಲ್ಲಿ 3rd ವೇವ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ. ಈಗ ಸೆಕೆಂಡ್ ವೇವ್ ಆಲ್ವೇಸ್ ವಿಲ್ ಬಿ 3 times to 4 times ಸಿವಿಯರ್ ದನ್ ದ ಫಸ್ಟ್ ವೇವ್. ಲಾಸ್ಟ್ ಟೈಮ್ ಅಟ್ ಲೀಸ್ಟ್ ನಮ್ದು ಲಾಕ್ ಡೌನ್ ಅಸ್ತ್ರ ಇತ್ತು. ಅಟ್ ಲೀಸ್ಟ್ ಒಂದು 45 days ಗ್ರಾಫ್ ಸ್ವಲ್ಪ ಪ್ಲಾಟೋ ಮಾಡ್ಲಿಕ್ಕೆ ಆಯ್ತು. ಈಗ ವಿತ್ ಇನ್ 1 month ಅಲ್ಲಿ ವಿ ಆರ್ ರೇಟಿಂಗ್ ಅಟ್ ದ ಲ್ಯಾಕ್ಸ್. ಎಕ್ಸ್ಪೋನೆನ್ಷಿಯಲ್ ಮಾರ್ಟಲಿಟಿ ಕೂಡ ಜಾಸ್ತಿ ಆಗುತ್ತೆ. ಡಾಕ್ಟ್ರೆ, ಹಂಗಾರೆ ಈಗಿರೋ ಸೋಂಕಿತರ ಸಂಖ್ಯೆ ಹಿಂಗೆ ಮುಂದಕ್ಕೆ ಹೋಗ್ಬಿಟ್ರೆ ನೀವ್ ಹೇಳೋ ತರ ಡಬಲ್ ಆಗಿ ಇನ್ನು 1 ತಿಂಗಳಿಗೆ ನಾವು ಒಂದು 5 ಲಕ್ಷ 10 ಲಕ್ಷ ಹೊರಟೋಗ್ಬಿಡ್ತೀವಿ ಡಾಕ್ಟ್ರೆ. ಈ ತರ ಒಂದು ಪ್ರೊಜೆಕ್ಷನ್ಸ್ ಬರ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ಎಷ್ಟು ಜನ ಅಫೆಕ್ಟ್ ಆಗ್ತಾರೆ? 90% ಆರ್ ಎಸಿಂಪ್ಟಮ್ಯಾಟಿಕ್ಸ್, ಕ್ಯಾನ್ ಬಿ ಮ್ಯಾನೇಜ್ ಅಟ್ ಹೋಮ್ ಇಟ್ ಸೆಲ್ಫ್. ಈಗೆಂದು ಕೇವಸ್ ಆಗ್ತದೆ. ನಮ್ದು ಒಂದು ಸ್ವಲ್ಪ ನಮ್ಮ ರೀಚ್ ಔಟ್ ಚೆನ್ನಾಗಿದ್ದಾಗ ಏನಂತೆ, ಎಸಿಂಪ್ಟಮ್ಯಾಟಿಕ್ ಹಾಸ್ಪಿಟಲ್ ಬೆಡ್ ಅಕ್ವೈರ್ ಆಗುತ್ತೆ. ಸೊ ಯಾರು ಜೆನ್ಯೂನ್ ಆಗಿ ಹಾಸ್ಪಿಟಲ್ ಅಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ, 94 ಕೆಳಗಡೆ ಇದೆ, ಅವ್ರು ಎಷ್ಟೋ ಜನ ಮನೇಲಿ ಇದ್ದಾರೆ, ನರಳ್ತಿದ್ದಾರೆ. ಡಾಕ್ಟರ್ ಒಂಚೂರು ಹೋಲ್ಡ್ ಮಾಡ್ತೀನಿ, ಯಾಕೆಂದ್ರೆ ಕೆಲವರು ನಿಮ್ ಜೊತೆ ಮಾತಾಡ್ಬೇಕು ಅಂತಾನು ಕಾಯ್ತಿದ್ದಾರೆ, ಕೆಲವರು ಪಬ್ಲಿಕ್ ಅವರೇನೋ ಹಂಚ್ಕೋಬೇಕು ಅಂತಿದ್ದಾರೆ. ಜಸ್ಟ್ ಹೋಲ್ಡ್ ಫಾರ್ ಎ ಸೆಕೆಂಡ್. ಬೀರಪ್ಪ ಅಂತ ವಿಜಯನಗರ ಜಿಲ್ಲೆ, ಹೊಸ ಜಿಲ್ಲೆಯಿಂದ ಫೋನ್ ಮಾಡ್ತಿರೋರು. ಬೀರಪ್ಪ ನಮಸ್ಕಾರ ರೀ. ನಮಸ್ಕಾರ ಸರ್. ನಿಮ್ ಡಾಕ್ಟರ್ ಪ್ರಶ್ನೆ ಕೇಳ್ಬೇಕು ನೀವು? ಹ್ಞೂ ಸರ್. ಹಾ ಕೇಳ್ರಿ, ಡಾಕ್ಟರ್ ಸುನೀಲ್ ಅವರಿದ್ದಾರೆ, ಮಾತಾಡ್ರಿ. ಹ್ಞೂ ಸರ್, ಮಾತಾಡ್ರಿ. ಬೀರಪ್ಪ ಅವರೇ, ಟಿವಿ ನೋಡ್ಬೇಡ್ರಿ, ಫೋನಲ್ಲಿ ಮಾತಾಡಿ, ಪ್ರಶ್ನೆ ಕೇಳಿ. ಹ್ಞೂ ಸರ್. ಕೇಳ್ರಿ, ಶುರು ಮಾಡ್ರಿ. ಸರ್ ನಮಸ್ತೆ ಸರ್. ಹಾ ಹೇಳಿ, ಕ್ವಶನ್ ಕೇಳ್ಬಿಡಿ. ಸರ್ ಈ ಮುನ್ಸೂಚನೆ ಏನ್ ಸರ್ ಇದು ಕೋವಿಡ್ ಇಂದ? ಕರೆಕ್ಟಾಗಿ ಕೇಳ್ರಿ ಬೀರಪ್ಪನವ್ರೆ, ಏನಾಕತಿ ಮುನ್ಸೂಚನೆ ಅಂದ್ರೆ ಯಾವ ತರ ಹೇಳಿ ಸರ್? ಮುನ್ಸೂಚನೆ ಏನಂತ ಸರ್? ಕೋವಿಡ್ ಬರಕ ಮುನ್ಸೂಚನೆ ಏನ್ ಬರ್ತೈತೆ ಸರ್ ಅಂತ? ಕೋವಿಡ್ ಬರಕ್ ಮುಂಚೆ ಮುನ್ಸೂಚನೆ ಏನ್ ಬರುತ್ತೆ ಅಂತನಾ? ಜ್ವರ, ಕೆಮ್ಮು, ಗಂಟಲು ನೋವು, ಉಸಿರಾಡಕ್ ತೊಂದ್ರೆ, ಇದು ಬರುತ್ತೆ ಚಾನ್ಸಸ್. ಒಂದು ಈ ಪ್ಯಾಂಡಮಿಕ್ ಅಲ್ಲಿ ಒಂದ್ ನೋಡಿದ್ರೆ ಅಂದ್ರೆ, ನಿಮ್ಗೆ ಯಾವಾಗ ಸಿಂಪ್ಟಮ್ಸ್ ಬರುತ್ತಲ್ಲ ಅದಕ್ಕೆ ಮುಂಚೆ 2 ದಿನ 3 ದಿನ ಹಿಂದೆನೆ ನೀವು ಇನ್ನೊಬ್ಬರಿಗೆ ಟ್ರಾನ್ಸ್ಮಿಟ್ ಮಾಡುವಂತ ಕೆಪಾಸಿಟಿ ಇರುತ್ತೆ. ಸೊ ನಿಮ್ಗೆ ಸಿಂಪ್ಟಮ್ಸ್ ಬಂದಾಗ ಇಮಿಡಿಯೇಟ್ ಆಗಿ ನಿಮ್ಗೆ ಟೆಸ್ಟ್ ಮಾಡಿಸ್ಕೊಂಡಂತ ಅವಶ್ಯಕತೆ ಇದೆ. ಕಟ್ ಮಾಡಬಹುದು. ಸುನೀಲ್ ಸರ್, ನೀವು ಹೇಳಿದ್ದೇ ಈಗ ದೊಡ್ಡ ಡೇಂಜರ್. ಜ್ವರ ಬರೋಕ್ಕೂ ಮುಂಚೆ ಅವ್ರು ಬೇರೆಯವ್ರಿಗೆ ಹರಡ್ತಾರೆ ಅಂದಾಗ ಅದು ದೊಡ್ಡ ಪ್ಯಾಂಡಮಿಕ್ ರಿಯಲ್ ಆಗಿ. ಹೌದು, ಇದು ಡಾಕ್ಯುಮೆಂಟ್ ಆಗಿದೆ. ಈಗ ಹರೀಶ್ ನೋಡಿ, ಯಾವುದೇ ಒಂದು ಡಿಸೀಸ್ ಬರ್ಬೇಕಾದ್ರೂ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಯಾವುದೇ ಒಬ್ಬ ಸಪೋಸ್ ಇವತ್ತು ಅಕ್ವೈರ್ ಆಯ್ತು ಅಂದ್ರೆ ಅಟ್ ಲೀಸ್ಟ್ ಒಂದು 2-3 ದಿನದಲ್ಲಿ ಅವ್ರಿಗೆ ಸಿಂಪ್ಟಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಸಿಂಪ್ಟಮ್ಸ್ ಬರ್ಲಿಕ್ಕಿಂತ ಮುಂಚೆ 2 ದಿನದ ಮುಂಚೆ ಟ್ರಾನ್ಸ್ಮಿಟ್ ಮಾಡುವಂತ ಕೆಪಾಸಿಟಿ ಇರುತ್ತೆ. ಅದೇ ಒಂದು ಮೇಜರ್ ಪ್ರಾಬ್ಲಮ್ ಕೊರೋನಾದಲ್ಲಿ. ನಮ್ಗೆ ಸಿಂಪ್ಟಮ್ಸ್ ಇಲ್ಲ, ನಮ್ಗೆ ಮೈಲ್ಡ್ ಸಿಂಪ್ಟಮ್ಸ್ ಇಲ್ಲ, ಇನ್ವೇರಿಯಬಲಿ ದೇ ವಿಲ್ ಸ್ಪ್ರೆಡಿಂಗ್ ಅಪ್. ದಟ್ ಇಸ್ ದ ರೀಸನ್ ಫಾರ್ ದಿಸ್ ಎಕ್ಸ್ಪೋನೆನ್ಷಿಯಲ್ ಇನ್ಕ್ರೀಸ್. ಲಾಸ್ಟ್ ಟೈಮ್ ಕೋವಿಡ್ಗೆ ಈ ಟೈಮ್ ಕೋವಿಡ್ಗೆ 70% spreadable capacity is more with the recent strains. ನಾವು ಜೀನ್ಸ್ ಸೀಕ್ವೆನ್ಸ್ ಅಂತ ಮಾಡ್ತೀವಿ ಜನರಲಿ.
ಲಾಸ್ಟ್ ವರ್ಷಕ್ಕೆ ಈ ವರ್ಷಕ್ಕೆ. ಬಟ್ ಡಾಕ್ಟ್ರೆ ನಾನು ಇನ್ನೂ ನಿಮ್ಮ ಜೊತೆ ಮಾತಾಡಬೇಕು. ಐ ರಿಕ್ವೆಸ್ಟ್ ದಯವಿಟ್ಟು ಹಾಗೆ ನೇರ ಸಂಪರ್ಕದಲ್ಲಿರಿ ಅಂತ ನಾನು ಕೇಳ್ಕೊತೀನಿ. ಡಾಕ್ಟರ್ ಸುನೀಲ್, ಎಸ್ಟರ್ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರು ಮಾತಾಡ್ತಿದ್ದಾರೆ. ಅಫ್ಕೋರ್ಸ್ ನೀವು ಕೂಡ ಕರೆ ಮಾಡ್ತಿದ್ದೀರಿ, ತಗೋತೀನಿ. ಮತ್ತೊಂದು ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗದೆ ಕಾಯ್ತಾ ಇರಿ.